ಇದೀಗ TV5 ಸ್ಟುಡಿಯೋದಲ್ಲಿ ಮುಖ್ಯಮಂತ್ರಿಗಳ ವಿರುದ್ಧ ರಾಜ್ಯಪಾಲರಿಗೆ ಪ್ರಾಸಿಕ್ಯೂಷನ್ಗೆ ಅನುಮತಿ ಕೊಡಿ ಅಂತ ಹೇಳಿ ಕೋರಿರುವ ದೂರುದಾರ ಸಾಮಾಜಿಕ ಕಾರ್ಯಕರ್ತ TJ ಅಬ್ರಹಾಂ ಅವರಿದ್ದಾರೆ. ಸರ್, ಸ್ವಾಗತ ನಿಮಗೆ ನಮ್ಮ ಸ್ಟುಡಿಯೋಗೆ. ನಮಸ್ಕಾರ. ಸೊ ನೀವು ನಿಮ್ಮ ಮೇಲೆ ಬಂದಂಥ ಗುರುತರ ಆರೋಪ ಏನು ಅಂತ ಹೇಳಿದ್ರೆ, ನೀವು ಬ್ಲ್ಯಾಕ್ ಮೇಲರ್ ಅಂತ, ಬ್ಲ್ಯಾಕ್ ಮೇಲರ್ ಆಗಿದ್ದುಕೊಂಡು ಹೆದರಿಸೋ ಕೆಲಸವನ್ನು ಅಬ್ರಹಾಂ ಅನ್ನೋ ವ್ಯಕ್ತಿ ಮಾಡ್ತಾರೆ. ಹಿಂದೆ ನಿಮ್ಮ ಮೇಲೆ ನಿನ್ನೆ ಆಲಂ ಪಾಷಾ ಅವರು ಕೂಡ ರಾಜ್ಯಪಾಲರಿಗೆ ನಿಮ್ಮ ಮೇಲೆ ಒಂದು ಕಂಪ್ಲೇಂಟ್ ಕೊಟ್ಟಿದ್ದಾರೆ. ವಿಷಯ ಇಷ್ಟೇ, ಹಿಂದೆ ಇವರು ಒಬ್ಬರು KS ಆಫೀಸರ್ಗೂ ಇವರು ಬ್ಲ್ಯಾಕ್ ಮೇಲ್ ಮಾಡಿದರು, 25 ಲಕ್ಷ ವಸೂಲಿ ಮಾಡಿದರು, ಸುಮಾರು 1 ಕೋಟಿಯಷ್ಟು ಡಿಮ್ಯಾಂಡ್ ಮಾಡಿದರು ಅಂತ ಒಂದು ಭಾಗ. ಅದಕ್ಕೆ ತಕ್ಕ ರೀತಿಯಲ್ಲಿ ಆಗಸ್ಟ್ 5ಕ್ಕೆ, ಇಫ್ ಐ ಆಮ್ ನಾಟ್ ರಾಂಗ್, ಜೀವನ್ ಭೀಮಾನಗರ ಪೊಲೀಸ್ ಠಾಣೆಯಲ್ಲಿ ನಿಮ್ಮ ಮೇಲೆ ಚಾರ್ಜ್ ಶೀಟ್ ಆಗಿದೆ ಅಂತ ನನಗಿರೋ ಮಾಹಿತಿ. ಏನಿದೆ ಕತೆ ಅಂತ? ಅಬ್ರಹಾಂ ದುಡ್ಡುಗೋಸ್ಕರ ಇಂಥ ಕೆಲಸ ಮಾಡ್ತಾರ ಅಂತ. ಈಗ ನನಗೆ ಒಬ್ಬರು ನ್ಯಾಯಾಧೀಶರು, ಅವ್ರ ಹೆಸರೆಲ್ಲ ಹೇಳಬಾರ್ದು, ಓಕೆ, ಈ ಇಶ್ಯೂ ಬಂದ ಮೇಲೆ ನಾನು ಚರ್ಚೆ ಆದಾಗ ನಾನು ಹೇಳಿದೆ, ಈಗ ಆ ವ್ಯಕ್ತಿ ಯಾರೋ ಮಾತಾಡಿದ್ರಲ್ಲ ನಿನ್ನೆ, ಯಾಕೆ ಹೋಗಿಲ್ಲ, ಕಾಸ್ಟ್ ಮಾಡೋಕ್ಕೆ ಯಾಕೆ ಹೋಗಿಲ್ಲ, ಕಂಪ್ಲೇಂಟ್ ಹಾಕಿದ್ದಾರೆ ಅವ್ರದ್ದು, ಯಾಕೆ ಕಂಪ್ಲೇಂಟ್ಗೆ 482 ಹೋಗಿಲ್ಲ? ಕರೆಕ್ಟ್, ನಾನು ಹೋಗಲ್ಲ. ನಾನು 482 ಹೋಗ್ಬಿಟ್ಟು ಅದು ತಪ್ಪಿದೆ ಕಂಪ್ಲೇಂಟು, ಆರೋಪ ಅಂತ ಹೇಳಿದ್ರೆ ಅಲ್ಲಿ ಎಷ್ಟು ಬರ್ತದೆ ಅಂತ 4 ಲೈನ್ ಬರ್ತದೆ. ನನಗೆ ಟ್ರಯಲ್ ಆಗಬೇಕು, ಓಕೆ, ವಿಚಾರಣೆ ಆಗಬೇಕು ಅಂತ. ವಿಚಾರಣೆ ಆಗಿ ಆದೇಶ ಬಂದಾಗ ಎಳೆ ಬರ್ತದೆ ಅಲ್ಲಿ ಆರ್ಡ್ರು. ಓಕೆ, ದಟ್ ಇಸ್ ವಾಟ್ ಐ ನೀಡ್. ಇವತ್ತವರೆಗೂ ನಾನು ಹಾಕಿರೋ ಕೇಸುಗಳಲ್ಲಿ ಎಲ್ಲ ಕೇಸಲ್ಲೂ ಒಬ್ಬರೂ ಹೈಕೋರ್ಟ್ಗೆ ಹೋಗಿದೆ, ಇಲ್ಲ ವಿಚಾರಣೆ ನಡೀಲಿ ಅಂತ ಹೇಳೋರಿಲ್ಲ. ಓಕೆ, ನಾನು ಹೈಕೋರ್ಟಲ್ಲಿ ವಿಚಾರಣೆ ಹೆಂಗೆ ನಡೀತದೆ, ಈ 482 ಹೆಂಗೆ ನಡೀತದೆ ಅಂತ ನನಗೆ ಎಕ್ಸ್ಪೀರಿಯನ್ಸ್ ಇದೆ. ಓಕೆ, ನಾನು ಯಾಕೆ ಹೋಗಿಲ್ಲ ಅಂತ ಹೇಳಿದ್ರೆ, ಐ ಡೋಂಟ್ ಎಕ್ಸ್ಪ್ಲೈನ್ ಪಬ್ಲಿಕ್ಕಿಗೆ. ಯಾರಿಗ್ರಿ ನಾನು ಎಕ್ಸ್ಪ್ಲೈನ್ ಮಾಡಬೇಕು? ಓಕೆ, ಇಟ್ ಶುಡ್ ಬಿ ಸಂಬಡಿ ವರ್ತ್ ಇಟ್. ಐ ವಿಲ್ ಎಕ್ಸ್ಪ್ಲೈನ್ ಟು ದ ಕೋರ್ಟ್. ಅಲ್ಲಿಂದ ಆದೇಶ ತಂದಾಗ ದೆನ್ ಮೈ ಗೇಮ್ ಹ್ಯಾಪನ್ಸ್. ನಾನು ಮನಸ್ಸು ಮಾಡಿದ್ದಿದ್ರೆ ಮುಖ್ಯಮಂತ್ರಿ ಆಗಿದ್ದಾಗಲೇ 100 ಸೈಟ್ ನಾನು ಬರ್ಸ್ಕೊಂಡ್ಬಿಡ್ಬಹುದಾಗಿತ್ತು. ಐ ನೆವರ್ ಡಿಡ್ ಸೋ. ನನ್ನ ಹೆಂಡತಿ ಅರ್ಜಿ ಹಾಕಿದಾಗಲೂ ಕೂಡ ನಾನು CM ಆಗಿದ್ದೆ, ಯಾವುದೇ ಕಾರಣಕ್ಕೂ ಒಂದೇ ಒಂದು ನಿವೇಶನ ಕೂಡ ಕೂಡದು ಅಂತ ನಾನು ಹೇಳಿರುವಂಥ ಮನುಷ್ಯ. ಆ ನಂತರ BJP ಗೌರ್ಮೆಂಟ್ ಬಂದ ಮೇಲೆ 50:50, 50:50 ಇದರ ಆಧಾರದಲ್ಲಿ ಸೈಟ್ ಹಂಚಿಕೆ ಮಾಡಿಕೊಂಡ್ರೆ ಇದಕ್ಕೆ ಸಿದ್ದರಾಮಯ್ಯ ಹೊಣೆನಾ? ಇದಕ್ಕೆ ನಾನು ಹೊಣೆ ಏನ್ರಿ? ಇದಕ್ಕೆ BJP ಅವ್ರಿಗೆ JDSನವ್ರಿಗೆ ಮಾಡೋ ಕೆಲಸ ಇಲ್ಲ. ನನಗೆ BJPನವರು JDSನವ್ರು ಏನು ಮಾಡ್ತಾರೆ ಅಂತ ನಾನು ಹೇಳಕ್ಕೆ ಹೋಗಲ್ಲ. ದಟ್ಸ್ ನಾಟ್ ಮೈ. ಸಿದ್ದರಾಮಯ್ಯ ಅವ್ರದ್ದು ಹೇಳ್ಕೊಳ್ಳಿ. ಈಗ ನಾನು ಕೇಳೋದು ಮಗ, ಈಗ ನಿಮ್ಮ ಮೈದ ತಗೊಂಡಪ್ಪ. ಓಕೆ, ಈಗ ನೀವು 1998 ಒಂದು ಡಿನೋಟಿಫಿಕೇಶನ್ ಆಗ್ತದೆ. ಆ ಡಿನೋಟಿಫಿಕೇಶನ್ ಆಗೋವಾಗ ಈ ಪರ್ಟಿಕ್ಯುಲರ್ ಕೆಸರೆ ಗ್ರಾಮದ 464 ಸರ್ವೆ ನಂಬರ್ ಇದೆಯಲ್ಲ, ಅದು ಡಿನೋಟಿಫೈ ಆಗ್ತದೆ. ನಿಂಗ ಅನ್ನೋರ ಹೆಸರೇ ಡಿನೋಟಿಫೈ ಆಗ್ತದೆ. ನಿಂಗ ಬದುಕಿಲ್ಲ, ಓಕೆ, ಡಿನೋಟಿಫೈ ಆಗ್ಬಿಡ್ತು. ಈಗ ನಿಮ್ಮನ್ನು ಅದ್ರ ಜೊತೆ ಹೋಲಿಸೋಕ್ಕಾಗಲ್ಲ. ಯಾಕಂತೇಳಿದ್ರೆ ಯಾರ್ದು ಆಗಿರ್ಬೋದಪ್ಪ, ಹೆಂಗೋ ಆಗಿರ್ಬೋದಪ್ಪ. ಅವ್ರು ಯಾರೋ ಪತ್ರಕರ್ತರು ಕೇಳೋರು ಮೊನ್ನೆ, ಹೌದು ನಾನು ಕೇಳಿದೆ, ನೀವು 45 ದಿನದಲ್ಲಿ ಡಿನೋಟಿಫಿಕೇಶನ್ ಮಾಡ್ಸೋಕ್ಕಾಗುತ್ತಾ ಅಂತ ಕೇಳಿದ್ರೆ, ಇಲ್ಲಿ ಯಾಕೆ ಆಗಬಾರ್ದು ಅಂತಿದೆಯಾ? ಆಗಬಾರ್ದು ಅಂತ ಇಲ್ಲಪ್ಪ, ಒಂದೇ ದಿನದಲ್ಲಿ ಆಗ್ಬೋದಪ್ಪ, ಇರಲಿ, ಆಗಿದೆ. ಅದಕ್ಕೂ ನಿಮಗೂ ಸಂಬಂಧ ಇದೆ ಅಂತ ಆವತ್ತು ನಾನು ಹೇಳೋಕ್ಕೆ ನಾನು ರೆಡಿ ಇಲ್ಲ. ಬಟ್ ಇವತ್ತು 1998 ಕಳ್ತನ ಆಯ್ತಪ್ಪ. ಓಕೆ, ಬಟ್ 2024 ಕಳ್ತನದ ವಸ್ತು ನಿಮ್ಮ ಮನೇಲೇ ಇದೆ. ಸೊ ನಿಮಗೂ ಅದಕ್ಕೂ ಕನೆಕ್ಷನ್ ಇರಲಿಲ್ಲ. ಓಕೆ, ನಂದು ಜಮೀನು ಅಂತ ಹೇಳ್ತೀರಲ್ಲ, ನಂದು ಅನ್ನೋ ಜಮೀನು ತಾನೇ ಅಲ್ಲಿ ಡಿನೋಟಿಫೈ ಆಗಿದ್ದು. ನೀವು DCM ಆಗಿದ್ರಲ್ಲ, ನಿಮ್ದೇನು ಪ್ರಭಾವ ಇರಲೇ ಇಲ್ವಾ? ಓಕೆ, ಐ ಆಮ್ ಟ್ರ್ಯಾಕಿಂಗ್ ಇಟ್ ಫ್ರಮ್ ದೇರ್. ಬಂದ್ರಿ, ನಿಮ್ಮ ಕೈಗೆ ಯಾವ ಬಂತು? ನಿಮ್ಮ ಫ್ಯಾಮಿಲಿ ಕೈಗೆ ಬಂದಿದೆ ಅಂತ ಹೇಳ್ತಿರಲ್ಲ, ಆ ಜಮೀನು, ಆ ಪತ್ರ ಇದೆಯಲ್ಲ, ರಿಜಿಸ್ಟರ್ಡ್ ಸೇಲ್ ಡೀಡ್ ಅಂತ ಬಂತಲ್ಲ, ಅದು ಯಾವ್ದು ಬಂತು? 25/8/2004. 25/8/2004 ಆ ದಿನ ಈಗ ಕೆಸರೆ ಗ್ರಾಮದ ಸರ್ವೆ ನಂಬರ್ 464 ಎಲ್ಲಿತ್ತು? ಓಕೆ, ಇಟ್ ಈಸ್ ಆಲ್ರೆಡಿ ಅಕ್ವೈರ್ಡ್. ನೀವು ಅಧಿಕೃತವಾಗಿ ಅಕ್ವೈರ್ ಮಾಡ್ಕೊಂಡವರು, ಅನಾಧಿಕೃತವಾಗಿ ಮಾಡ್ಕೊಂಡಿದ್ದಾರೆ ಅನ್ನೋದು ಆ ಓನರ್ಸ್ ಫೈಟ್ ಮಾಡಬೇಕಾಯ್ತು. ಆವತ್ತಿದ್ರಲ್ಲ, ಅನಾಧಿಕೃತವಾಗಿ 2001 2001 ಸೈಟ್ಗಳನ್ನು ಹಂಚಿದಾರಲ್ಲ ಫಲಾನುಭವಿಗಳಿಗೆ ಮೂಡ, ಆವಾಗ ನೀವು ಫೈಟ್ ಮಾಡಬೇಕಾಯ್ತಪ್ಪ. ಓಕೆ, ಏನೋ ಬಿನೋ ಸಿನೋ ಯಾರೋ ಒಬ್ಬರು
ನಮ್ದದು ಅದು ಹೆಂಗೆ ನೀವು ಅನಾಧಿಕೃತವಾಗಿ ಬಂದ್ವಿ ಅಂತ ಸಿಟಿ ಸಿವಿಲ್ ಕೋರ್ಟ್ಗೆ ಹೋಗಿ ಮಾಡ್ಬೇಕಂತ ಯಾರು ಮಾಡಿಲ್ಲ. ವಿಚ್ ಮೀನ್ಸ್ 2004ವರೆಗೂ ನನ್ನ ಪ್ರಕಾರ 2004 ಈ 8ನೇ ತಿಂಗಳವರೆಗೂ ಮೂಡ ಹೆಸರಲ್ಲಿದೆ ಪಾಣಿಯಲ್ಲಿ. ಓಕೆ, ಹ್ಯಾಂಡ್ ರಿಟನ್ ಪಾಣಿ 98, 99 2001ವರೆಗೂ, 2001 2004ವರೆಗೂ ಕಂಪ್ಯೂಟರ್ ಪಾಣಿಯಲ್ಲಿ ಹೆಸರಿದೆ. ಸೊ ಅವರು ಅನಾಧಿಕೃತವಾಗಿ ಕಟ್ಟಡ ಇದು ಮಾಡಿದ್ರು ಅಂತ ಹೇಳಿದ್ರೆ ಹೆಂಗೆ?